ವಿಶ್ವವಿದ್ಯಾಲಯ ಭಾರತದ ಹೆಮ್ಮೆಯ ಜ್ಞಾನ ಕೇಂದ್ರವಾಗಿದ್ದ ನಳಂದ ಮತ್ತೆ ಮರುಜನ್ಮವನ್ನ ಪಡೆದಿದೆ. 8 ಶತಮಾನಗಳ ನಂತರ ಗುಪ್ತರ ಕಾಲದ ಗತವೈಭವ ಮತ್ತೆ ಮರುಕಳಿಸಿದ್ದು, ಜ್ಞಾನದ ಮೇರು ಪರ್ವತವಾಗಿದ್ದ ನಳಂದ ವಿಶ್ವವಿದ್ಯಾಲಯ ಮತ್ತೆ ಪುನರಾರಂಭಗೊಂಡಿದೆ. ಖಿಲ್ಜಿಯ ಕಿಚ್ಚಿಗೆ ಧ್ವಂಸಗೊಂಡಿದ್ದ ನಳಂದ ಮತ್ತೀಗ ನಳನಳಿಸುತ್ತಾ ಜ್ಞಾನಾರ್ಜನೆಗೆ ಸಿದ್ಧಗೊಂಡಿದೆ. ಬರೋಬ್ಬರಿ 1,800 ಕೋಟಿ ವೆಚ್ಚದಲ್ಲಿ 455 ಎಕರೆ ವಿಸ್ತಾರ ಪ್ರದೇಶದಲ್ಲಿ ಮಗಧ ಅಂದರೆ ಇಂದಿನ ಬಿಹಾರದಲ್ಲಿ ಮತ್ತೆ ಮರುಹುಟ್ಟನ್ನ ಪಡೆದು ಜಗತ್ತಿನ ಮೂಲೆ ಮೂಲೆಯ ವಿದ್ಯಾರ್ಥಿಗಳನ್ನ ತನ್ನತ್ತ ಸೆಳೆಯುತ್ತಿದೆ. ಹಾಗಿದ್ರೆ ಹೇಗಿತ್ತು ಜಗತ್ತಿನ ಪ್ರಾಚೀನ ವಿಶ್ವವಿದ್ಯಾಲಯದ ಗತವೈಭವ? ಅತ್ಯದ್ಭುತ ಜ್ಞಾನ ಕೇಂದ್ರಕ್ಕೆ ಬೆಂಕಿಯನ್ನಿಟ್ಟು ವಿಕೃತಿಯನ್ನ ಮೆರೆದವರು ಯಾರು? ಚಿನ್ನದ ಖಜಾನೆಯು, ರಾಜನ ಅರಮನೆಯು, ದೇವಸ್ಥಾನವೂ ಆಗಿರದ ಜ್ಞಾನ ಕೇಂದ್ರವನ್ನ ನಾಶ ಮಾಡಲು ಕಾರಣವಾದ್ರು ಏನು? ಜಗತ್ತಿಗೆ ಜ್ಞಾನವನ್ನ ಪಸರಿಸುತ್ತಿದ್ದ ನಳಂದ ವಿಶ್ವವಿದ್ಯಾಲಯ ನಾಶವಾಗಿದ್ದಾದ್ರೂ ಹೇಗೆ? ಎಲ್ಲವನ್ನ ನೋಡೋಣ ಬನ್ನಿ. ನಳಂದ ವಿಶ್ವವಿದ್ಯಾಲಯ ಇದು 5ನೇ ಶತಮಾನದಲ್ಲಿ ನಿರ್ಮಾಣಗೊಂಡ ಭಾರತದ ಪುರಾತನ ಜಗತ್ತಿನ ಪುರಾತನ ವಿವಿ. ಈ ನಳಂದ ವಿಶ್ವವಿದ್ಯಾಲಯವನ್ನ 5ನೇ ಶತಮಾನದಲ್ಲಿ ಈಗಿನ ಬಿಹಾರದಿಂದ 5 ಮೈಲಿ ದೂರದಲ್ಲಿರುವ ಬರ್ಗಾಂವ್ ಗ್ರಾಮದಲ್ಲಿ 1ನೇ ಕುಮಾರಗುಪ್ತನು ನಿರ್ಮಾಣ ಮಾಡ್ತಾನೆ. ಸಂಸ್ಕೃತದ 3 ಶಬ್ದಗಳಿಂದ ಈ ನಳಂದ ಎಂಬ ಹೆಸರು ಬಂದಿದೆ. ಹೌದು, ನ ಆಲಂದ ಎಂಬ ಪದದಿಂದ ನಿಷ್ಪತ್ತಿಗೊಂಡ ನಳಂದ ತಡೆಹಿಡಿಯಲಾಗದ ಜ್ಞಾನದ ಪ್ರವಾಹ ಎಂಬ ಅರ್ಥವನ್ನ ಹೊಂದಿದೆ. ಇತಿಹಾಸವನ್ನ ಓದಿದವ್ರಿಗೆ ಚೀನಿ ಯಾತ್ರಿಕ ಹ್ಯುವೆನ್ ಸ್ಟ್ಯಾಂಗ್ ಬಗ್ಗೆ ಗೊತ್ತೇ ಇರುತ್ತೆ. ಈತ ತನ್ನ ಸಿಯುಕಿ ಗ್ರಂಥದಲ್ಲಿ ನಳಂದ ವಿಶ್ವವಿದ್ಯಾಲಯದ ಗತವೈಭವವನ್ನ ಚಿತ್ರಿಸಿದ್ದಾನೆ. ಹೌದು, ಈತ ನಳಂದವನ್ನ ಯಾವುದೇ ಅತಿಶಯೋಕ್ತಿ ಇಲ್ಲದೆ ಮನಸಾರೆ ಹೊಗಳಿದ್ದು, ಇಲ್ಲಿ 10,000ಕ್ಕೂ ಅಧಿಕ ವಿದ್ಯಾರ್ಥಿಗಳು, 1,500ಕ್ಕೂ ಅಧಿಕ ಪ್ರಾಧ್ಯಾಪಕರು ಹಾಗೂ ಧರ್ಮಗಂಜ್ ಎಂಬ ಜಗತ್ತಿನ ಅತ್ಯಂತ ಅದ್ಭುತ ಗ್ರಂಥಾಲಯವನ್ನ ಹೊಂದಿತ್ತು. ಈ ಗ್ರಂಥಾಲಯದಲ್ಲಿ ರತ್ನೋದಿ, ರತ್ನಸಾಗರ, ರತ್ನರಂಜಿತ ಎಂಬ ವಿಭಾಗಗಳಿದ್ವು. ಈ ಅದ್ಭುತ ಜ್ಞಾನ ಕೇಂದ್ರದಲ್ಲಿ ಭಾರತೀಯರು ಮಾತ್ರವಲ್ಲದೆ ಚೀನಾ, ಕೊರಿಯಾ, ಪರ್ಷಿಯಾ, ಇಂಡೋನೇಷ್ಯಾ ಮತ್ತು ಟರ್ಕಿ, ಶ್ರೀಲಂಕಾ ಸೇರಿ ವಿವಿಧ ದೇಶಗಳಿಂದ ವಿದ್ಯಾರ್ಥಿಗಳು ಬರ್ತಾ ಇದ್ರು. ಇಲ್ಲಿ ಬುದ್ಧಿಸಂ ಜೊತೆಗೆ ಗಣಿತಶಾಸ್ತ್ರ, ಖಗೋಳಶಾಸ್ತ್ರ, ಜ್ಯೋತಿಷ್ಯ ಶಾಸ್ತ್ರ ಮತ್ತು ಜೀವಶಾಸ್ತ್ರ ಹಾಗೂ ಭಾರತೀಯ ತತ್ವಶಾಸ್ತ್ರ ಸೇರಿ ವಿವಿಧ ಶಾಖೆಗಳನ್ನ ಅಧ್ಯಯನ ಮಾಡಲಾಗ್ತಿತ್ತು. ಜೊತೆಗೆ ಮುಖ್ಯವಾಗಿ ನಳಂದ ವಿವಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಜ್ಞಾನವನ್ನ ಉಚಿತವಾಗಿ ದಾರೆ ಎರೆತಿತ್ತು. ಇಂತಹ ಮಹಾನ್ ವಿಶ್ವವಿದ್ಯಾಲಯವೊಂದು ಬರೋಬ್ಬರಿ 800 ವರ್ಷಗಳ ಕಾಲ ಜ್ಞಾನವನ್ನ ಪಸರಿಸಿತ್ತು. ಇಂತಹ ನಳಂದ ಮೇಲೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 3 ಬಾರಿ ದಾಳಿಗಳು ನಡೆದಿತ್ತು. 2 ಬಾರಿ ದಾಳಿಗಳು ನಡೆದಾಗ ಅದನ್ನ ಮತ್ತೆ ಪುನರ್ ನಿರ್ಮಾಣ ಮಾಡಲಾಗಿತ್ತು. ಆದರೆ 3ನೇ ಬಾರಿ ನಡೆದ ಅತಿಕ್ರಮಣ ನಳಂದವನ್ನ ಚೇತರಿಸಿಕೊಳ್ಳಲು ಬಿಡಲೇ ಇಲ್ಲ. ಆ ಮಟ್ಟಿಗೆ ನಳಂದವನ್ನ ಧ್ವಂಸ ಮಾಡಿತ್ತು ಆ ಅತಿಕ್ರಮಣ. ಈ ನಳಂದ ವಿಶ್ವವಿದ್ಯಾಲಯದ ಮೇಲೆ ಮೊದಲ ಅತಿಕ್ರಮಣ ನಡೆದಿದ್ದು ಸ್ಕಂದಗುಪ್ತನ ಕಾಲದಲ್ಲಿ, ಅಂದರೆ ಕ್ರಿಸ್ತಶಕ 450ರಿಂದ 460 ನಡುವೆ. ಅಂದು ಹುಸಾನ್ ಎಂಬ ಬುಡಕಟ್ಟು ಗುಂಪೊಂದು ನಳಂದ ಮೇಲೆ ಅತಿಕ್ರಮಣವನ್ನ ಮಾಡಿತ್ತು. ಮಧ್ಯ ಏಷ್ಯಾದ ಈ ಗುಂಪು ಖೈಬರ್ ಕಣಿವೆಯ ಮೂಲಕ ಭಾರತವನ್ನ ಪ್ರವೇಶಿಸಿ ನಳಂದ ಮೇಲೆ ದಾಳಿ ನಡೆಸಿತ್ತು. ಆದ್ರೆ ಇದಕ್ಕೆ ಜಗ್ಗದ ಸ್ಕಂದಗುಪ್ತ ಮತ್ತೆ ನಳಂದವನ್ನ ನಳನಳಿಸುವಂತೆ ಮಾಡಿದ. ಬಳಿಕ 7ನೇ ಶತಮಾನದ ಆರಂಭದಲ್ಲಿ ನಳಂದ ಮೇಲೆ ಮತ್ತೊಂದು ದಾಳಿಯಾಗುತ್ತೆ. ಬಂಗಾಳದ ಗೌದಾಸ್ ರಾಜವಂಶಸ್ಥರು ನಳಂದ ಮೇಲೆ ದಂಡೆತ್ತಿ ಬಂದು ಮತ್ತೆ ಧ್ವಂಸ ಮಾಡ್ತಾರೆ. ಹೀಗೆ 2ನೇ ಬಾರಿ ಧ್ವಂಸಗೊಂಡಿದ್ದ ನಳಂದವನ್ನ ಬಳಿಕ ಬಂದಂತಹ ಹರ್ಷವರ್ಧನ ಮತ್ತೊಮ್ಮೆ ಪುನರ್ ನಿರ್ಮಾಣ ಮಾಡ್ತಾನೆ. 2 ದಾಳಿಗೂ ಜಗ್ಗದ ಭಾರತೀಯ ರಾಜರು ನಳಂದವನ್ನ ಮತ್ತೆ ಪುನಶ್ಚೇತನಗೊಳಿಸಿದ್ರು. ಆದ್ರೆ 3ನೇ ಬಾರಿ ನಡೆದಂತಹ ದಾಳಿ ಅತ್ಯಂತ ಘನಘೋರವಾಗಿತ್ತು. ಈ ದಾಳಿಯಲ್ಲಿ ಭಾರತದ ಜ್ಞಾನದ ಮೇರು ಪರ್ವತವಾಗಿದ್ದ ನಳಂದ ಬರೋಬ್ಬರಿ 3 ತಿಂಗಳ ಕಾಲ ಹೊತ್ತಿ ಉರಿದಿತ್ತು. ಹೌದು, ದೂರ ದೇಶದ ಟರ್ಕಿಯ ರಾಜ ಬಕ್ತಿಯಾರ್ ಖಿಲ್ಜಿ ನಳಂದವನ್ನ ಸುಟ್ಟು ವಿಕೃತಿ ಮೆರೆದಿದ್ದ. ಖಿಲ್ಜಿ ನಳಂದ ವಿಶ್ವವಿದ್ಯಾಲಯಕ್ಕೆ ಬೆಂಕಿ ಇಡಲು ಕಾರಣ ಕೂಡ ಇತ್ತು. ಒಮ್ಮೆ ಇದೇ ಖಿಲ್ಜಿ ಅನಾರೋಗ್ಯಕ್ಕೆ ತುತ್ತಾಗಿ ಹಾಸಿಗೆ ಹಿಡಿದಾಗ ನಳಂದ ವಿಶ್ವವಿದ್ಯಾಲಯದಲ್ಲಿ ಕಲಿತ ಭಾರತೀಯ ವೈದ್ಯನೊಬ್ಬ ಈತನ ರೋಗವನ್ನ ಗುಣಪಡಿಸಿದ್ದ. ಈ ವಿಚಾರ ಹೇಗೋ ಖಿಲ್ಜಿಯ ಕಿವಿಯನ್ನ ಮುಟ್ಟಿತ್ತು. ಆದ್ರೆ ಮತ್ತೊಮ್ಮೆ ಖಿಲ್ಜಿ ಅನಾರೋಗ್ಯಕ್ಕೆ ತುತ್ತಾಗ್ತಾನೆ. ಆಗ ಮತ್ತೊಮ್ಮೆ ಇದೇ ವೈದ್ಯನನ್ನ ಆತನ ಆರೋಗ್ಯವನ್ನ ಗುಣಪಡಿಸಲು
ಮಾಡಲು ಕರೆಸ್ತಾರೆ. ಆಗ ಚಮತ್ಕಾರದ ರೀತಿಯಲ್ಲಿ ಖಿಲ್ಜಿಯ ಆರೋಗ್ಯವನ್ನ ಗುಣಪಡಿಸಿದ್ದು ಮತ್ತದೇ ವೈದ್ಯ. ಆದ್ರೆ ಅನಾರೋಗ್ಯದಿಂದ ಗುಣಮುಖನಾಗ್ತಿದ್ದಂತೆ ಖಿಲ್ಜಿ ಮಾತ್ರ ಅಸೂಹೆಗೊಂಡಿದ್ದ. ಹಿಂದೂಗಳಿಗೆ ಮುಸಲ್ಮಾನರಿಗಿಂತ ಈ ಬಗೆಯ ಜ್ಞಾನ ಲಭಿಸಲು ಹೇಗೆ ಸಾಧ್ಯ ಎಂದು ಮತ್ತೆ ಮತ್ತೆ ಹೊಟ್ಟೆಯನ್ನ ಹಿಸುಕಿಕೊಂಡಿದ್ದ. ಭಾರತೀಯರ ಈ ಪರಿಯ ಬೆಳವಣಿಗೆ ನಮ್ಮ ಅಂತ್ಯಕ್ಕೆ ಕಾರಣವಾಗಬಹುದು ಎಂದು ಅರಿತ ಖಿಲ್ಜಿ ಒಂದು ನಿರ್ಧಾರಕ್ಕೆ ಬಂದಿದ್ದ. ಭಾರತೀಯ ಸನ್ಯಾಸಿಗಳಿಗೆ ಈ ರೀತಿಯ ಜ್ಞಾನವನ್ನ ದಾರೆ ಎರೆಯುತ್ತಿರುವ ವಿದ್ಯಾ ಮಂದಿರವನ್ನೇ ಧ್ವಂಸ ಮಾಡುವ ಹಠ ತೊಡ್ತಾನೆ. ಯಾಕಂದ್ರೆ ನಳಂದ ವಿವಿಯ ಒಳಗೊಂದು ಜ್ಞಾನದ ದೇಗುಲವಿತ್ತು. ಧರ್ಮಗಂಜ್ ಎಂಬ ಗ್ರಂಥಾಲಯದಲ್ಲಿ ಅಸಾಮಾನ್ಯವಾದ ಜ್ಞಾನದ ಭಂಡಾರ ಅಡಗಿತ್ತು. 3 ಅಂತಸ್ತಿನ ಈ ಲೈಬ್ರರಿಯಲ್ಲಿ 90 ಲಕ್ಷಕ್ಕೂ ಅಧಿಕ ಪುಸ್ತಕಗಳಿದ್ವು. ಇದೇ ಭಾರತೀಯ ಸನ್ಯಾಸಿಗಳ ಜ್ಞಾನದ ಮೂಲವಾಗಿತ್ತು. ಇದನ್ನರಿತ ಕಿಡಿಗೇಡಿ ಖಿಲ್ಜಿ ಭಾರತೀಯ ಜ್ಞಾನದ ಬೇರನ್ನ ಹಿಸುಕುವ ನಿರ್ಧಾರ ಮಾಡ್ತಾನೆ. ನಳಂದ ಮೇಲೆ ದಂಡೆತ್ತಿ ಬಂದ ಖಿಲ್ಜಿ ವಿಶ್ವವಿದ್ಯಾಲಯದ ದಿಕ್ಕಿಗೂ ಬೆಂಕಿ ಹಚ್ತಾನೆ. ಅಲ್ಲಿದ್ದ ಭಾರತೀಯ ಬೌದ್ಧ ಸನ್ಯಾಸಿಗಳನ್ನ ಜೀವಂತವಾಗಿ ಭಸ್ಮ ಮಾಡಿ ಬಿಡ್ತಾನೆ. ಕೊನೆಗೆ ನಳಂದದ ಹೃದಯವಾಗಿದ್ದ ಧರ್ಮಗಂಜ್ ಲೈಬ್ರರಿಗೂ ಬೆಂಕಿ ಇಟ್ಟು ಬಿಟ್ಟಿದ್ದ. 3 ಅಂತಸ್ತಿನ ಈ ಗ್ರಂಥಾಲಯ ಬರೋಬ್ಬರಿ 3 ತಿಂಗಳುಗಳ ಕಾಲ ಹೊತ್ತಿ ಉರಿದಿತ್ತು. ಖಿಲ್ಜಿಯ ಅಸೂಹೆಯ ಕಿಚ್ಚಿಗೆ ಭಾರತೀಯ ಜ್ಞಾನ ಸಂಪತ್ತು ಅಗ್ನಿಗಾಹುತಿಯಾಗಿತ್ತು. ಮುಂದೆಂದೂ ಕೂಡ ಚೇತರಿಸಿಕೊಳ್ಳದ ರೀತಿಯಲ್ಲಿ ನಳಂದ ಸುಟ್ಟು ಭಸ್ಮವಾಗಿತ್ತು. ಆದ್ರೆ ಅಂದು ಸುಟ್ಟು ಭಸ್ಮವಾಗಿದ್ದ ನಳಂದ ಮತ್ತೀಗ ನಳನಳಿಸುತ್ತಿದೆ. ಹೌದು, 2007ರಲ್ಲಿ ಈ ವಿಶ್ವವಿದ್ಯಾಲಯ ಮರುಸ್ಥಾಪನೆಗೆ ಅಂದಿನ ರಾಷ್ಟ್ರಪತಿ ಕಲಾಂ ಅವರು ಸೂಚನೆಯನ್ನ ನೀಡಿದ್ರು. ಕಲಾಂ ಅವರ ಸಲಹೆಯ ನಂತರ ಹಂತ ಹಂತವಾಗಿ ನಿರ್ಮಾಣಗೊಂಡಿದ್ದ ವಿವಿ ಈಗ ಉದ್ಘಾಟನೆಗೊಂಡಿದೆ. ಮತ್ತೆ ಜಗತ್ತಿಗೆ ಜ್ಞಾನವನ್ನ ಪಸರಿಸಲು ಮತ್ತದೇ ಗತ್ತಿನೊಂದಿಗೆ ಸಜ್ಜಾಗಿ ನಿಂತಿದೆ.